ನಮಸ್ತೆ ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಸಿರು ಕ್ರಾಂತಿ ಹರಿಕಾರ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಯುವಕರು ಸಾಗಿ ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂತ ಮಾಜಿ ತಾಲೂಕು ಪಂಚಾಯತ್ ಉಪಾಧ್ಯಕ್ಷ ಕಳಕಪ್ಪ ಕಂಬಳಿ ಹೇಳಿದ್ದಾರೆ. ಪಟ್ಟಣದ ಅಂಬೇಡ್ಕರ್ ವೃತ್ತದ ಬಳಿ ಬಾಬು ಜಗಜೀವನ್ ರಾಮ್ ರವರ 119ನೇ ಜಯಂತ್ಯುತ್ಸವ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಅಂದು ಜಗಜೀವನ್ ರಾಮ್ ರವರು ಹಲವು ಕಷ್ಟವನ್ನ ಅನುಭವಿಸಿ ಅನೇಕ ಸವಾಲುಗಳನ್ನು ಎದುರಿಸಿ ಸಮಾಜದಲ್ಲಿ ತಮ್ಮದೇ ಆದ ಸ್ಥಾನ ಪಡೆದುಕೊಂಡಿದ್ದಾರೆ. ದೇಶದ ಉನ್ನತ ಹುದ್ದೆ ಉಪ ಪ್ರಧಾನಮಂತ್ರಿ ಸ್ಥಾನ ಅಲಂಕರಿಸಿ ಹಸಿರು ಕ್ರಾಂತಿ ಹರಿಕಾರಾಗಿ ಖ್ಯಾತಿ ಪಡೆದಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ಇಂದಿನ ಯುವಕರು ಸಾಗಬೇಕು, ರಾಜಕೀಯದಲ್ಲಿ ಬೆಳೆದು ಮುಂದೆ ಬರಬೇಕು, ಒಗ್ಗಟ್ಟಾಗಿ ಇದ್ದು ಪ್ರತಿಯೊಬ್ಬ ಮಹಾನಾಯಕರ ಆದರ್ಶಗಳನ್ನು ಕೂಡ ಪಾಲಿಸಬೇಕು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಅಧಿಕಾರ ದೊರಕಬೇಕು ಎಂದಿದ್ದಾರೆ. ನಂತರ ತಹಸೀಲ್ದಾರ್ ಬಸವರಾಜ್ ಬೆಣ್ಣೆಶೀರೂರು ಮಾತನಾಡಿ, ಬಾಬು ಜಗಜೀವನ್ ರಾಮ್ ರವರ ಆದರ್ಶ ಸಿದ್ಧಾಂತವನ್ನ ಪ್ರತಿಯೊಬ್ಬರು ಕೂಡ ಪಾಲಿಸಿಕೊಂಡು ಬರಬೇಕು. ಜಗಜೀವನ್ ರಾಮ್ ರವರು ತಮ್ಮ ಅಧಿಕಾರದ ಅವಧಿಯಲ್ಲಿ ದೇಶಕ್ಕೆ ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಅಂತಹ ಮಹಾನಾಯಕರ ಜಯಂತಿಗಳನ್ನು ಅರ್ಥಪೂರ್ಣವಾಗಿ ಆಚರಿಸಿ ಅವರಿಗೆ ಗೌರವ ಸಲ್ಲಿಸಬೇಕು ಎಂದಿದ್ದಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಸಮಾಜದ ಮುಖಂಡರು, ಇವರ ಜೀವನ ಚರಿತ್ರೆಯನ್ನು ಎಲ್ಲರಿಗೂ ಗೊತ್ತಿದೆ. ಭಾರತ ದೇಶದ ಮೊಟ್ಟ ಮೊದಲನೇದಾಗಿ ಕಾರ್ಮಿಕ ಸಚಿವರಾಗಿ ಭಾರತ ದೇಶದಲ್ಲಿ ಅವರು ತನ್ನ ನನಸಾಗಿದೆ ಅಂತ ನಾನು ಹೇಳ್ಕೊಳ್ತೀನಿ. ಅಕ್ಷರ ಕ್ರಾಂತಿಯಂತೆ ಅವರು ಒಂದು ಹೆಸರನ್ನು ಪಡೆದುಕೊಂಡಂಥ ಮಹಾನ್ ವ್ಯಕ್ತಿ. ಅವರೇನು ಮುಂದಾಲೋಚನೆ ಇತ್ತು, ಇವತ್ತು 6 ಭದ್ರತೆ ಕಾಯ್ದೆಯನ್ನು ಭಾರತ ಸರ್ಕಾರ ಕಾಯ್ದೆ ಜಾರಿಗೆ ತಂದಿದೆ. ಅವ್ರ ಮುಂದಾಲೋಚನೆ ಒಂದೇ ಒಂದು ಕಾರಣಕ್ಕಾಗಿ ಇವತ್ತು 6 ಭದ್ರತೆ ಕಾಯ್ದೆ ಜಾರಿಗೆ ತಂದಿದೆ ಅಂತೇಳಿ ನಾವು ನಂಬಿದ್ದೇವೆ. ಮತ್ತು ಬಿಹಾರದಲ್ಲಿ ಸ್ವತಂತ್ರ ಪ್ರಮುಖ ಹೋರಾಟಗಾರ ಆಗಿದ್ದು, ಭಾರತ ದೇಶದಲ್ಲಿ ಶೋಷಿತರ ಪರವಾಗಿ ಯಾರಾದರೂ ಭಾರತ ದೇಶದಲ್ಲಿ ಧ್ವನಿ ಎತ್ತಿದ್ದಾರಂತ ಹೇಳಿದರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತ ಹೇಳಿ ನಾವು ಧೈರ್ಯವಾಗಿ ಹೇಳಬಹುದು. ಅದೇ ಧ್ವನಿ ಎತ್ತಿಲ್ಲ, ಶೋಷಿತ ವರ್ಗದವರ ಹಕ್ಕುಗಳನ್ನು ಕೂಡ ಅವರು ಪುಸ್ತಕದ ಕೂಡ ಅವರು ಕಾಯ್ದೆಯನ್ನು ತಂದು ಜನರಿಗೆ ಒಂದು ದಾರಿದೀಪ ಅಂತ ನಾವು ಹೇಳಬಹುದು. ಇವತ್ತು ಅವರ ಆದರ್ಶಗಳನ್ನು ಮತ್ತು ಅವರ ಸಿದ್ಧಾಂತಗಳನ್ನು, ಅವರ ಮುಂದಾಲೋಚನೆಗಳನ್ನು ಪ್ರತಿಯೊಬ್ಬ ಮನುಷ್ಯನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಸಮೃದ್ಧ ಭಾರತ ದೇಶ ಕಟ್ಟಲು ಎಲ್ಲರೂ ಪ್ರಯತ್ನ ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳುತ್ತಾ, ಬರುವ ಏಪ್ರಿಲ್ 14ನೇ ತಾರೀಕರಂದು ಆ ದಿವಸ ಡಾಕ್ಟರ್ BR ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಜಯಂತಿಯಾಗಿ ಕೂಡ ಅವತ್ತು ನಾವು ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಆ ಜಯಂತಿಯಲ್ಲಿ ತಾವು ಎಲ್ಲರೂ ಭಾಗವಹಿಸಿ ಆ ಜಯಂತಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಈ ಸಂದರ್ಭದಲ್ಲಿ ಹೇಳುತ್ತಾ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರೂ ಕೂಡ ಧನ್ಯವಾದಗಳನ್ನು ಇವತ್ತು ಕಾಲು ಹಿಡಿದು ಎಳೆಯುವಂಥದ್ದು ಇವತ್ತಿನ ಕಾಲದಲ್ಲ, 119 ವರ್ಷದಿಂದನೂ ನಡೆದು ಬಂದಿದ್ದಾರೆ. ಆದ್ರೆ ಅವತ್ತಿಗೆ ಅವರು ದಿಟ್ಟತನದಿಂದ ಇವತ್ತೇನು ಅವ್ರು 119 ನಾವು ಜಯಂತಿ ಯಾಕೆ ಮಾಡ್ತೀವಿ ಅಂದ್ರೆ ಅವತ್ತು ದಿಟ್ಟತನ ಆಡಳಿತನ ಇವತ್ತು ಅವ್ರು ಜಯಂತಿ ಮಾಡೋಕ್ಕೆ ಕಾರಣ. ಹಾಗಾಗಿ ಅವತ್ತೂ ಕಾಡ್ತಾರೆ, ಇವತ್ತೂ ಕಾಡ್ತಾರೆ. ಆದ್ರೆ ನಾವೆಲ್ಲರೂ ಒಂದಾಗಿ ಇವತ್ತೇನು ನಮ್ಮ ಹಕ್ಕುಗಳದವು, ಆ ಹಕ್ಕುಗಳನ್ನು ಇವತ್ತು ಕಟ್ಟ ಕಡೆಯ ಮನುಷ್ಯಗಳು, ಯಾಕಂತಂದ್ರೆ ನಾವು ಬರೀ ಬೆಳೆಯಂಗೆ ಹೋಗ್ತಿದ್ರೆ ಅಷ್ಟೇ ನಾವು ಸವಲತ್ತುಗಳು ತೊಗೊಳೋದಲ್ಲ. ಕಟ್ಟ ಕಡೆಯ ಮನುಷ್ಯಗೂ ಆ ಸವಲತ್ತನ್ನು ಉಳಿಸೋಕೆ ನಾವು ಪ್ರಯತ್ನ ಮಾಡಬೇಕು. ಮತ್ತು ಎಲ್ಲೇ ಇರಲಿ, ನಾವು ಹೇಗೆ ಇರಲಿ, ಯಾವುದೇ ಒಂದು ಪಾರ್ಟಿ ಇರ್ಬೋದು, ಇವತ್ತು ಯಾರ ಜೊತೆನೇ ಇರ್ಬೋದು, ಆದರೆ ನಮ್ಮ ಸ್ವಾಭಿಮಾನವನ್ನು ನಾವು ಬಿಟ್ಟು ಕೊಡ್ಬೋದು. ಏನಿದ್ರೂ ಇವತ್ತು ಅವರೇನು ಡಾಕ್ಟರ್ ಬಾಬಾಜೀವನ್ ಅವ್ರು ಹೆಂಗೆ ಬಾಳ್ಯಾರ, ಅವ್ರು ಹೆಂಗೆ ಅಧಿಕಾರ ಮಾಡ್ಯಾರ, ಅವ್ರು ಹೆಂಗೆ ತಿಟ್ಟತನ ಮಾಡ್ಯಾರ, ಇವತ್ತು ಅಂಬೇಡ್ಕರ್ ಇರ್ಬೋದು, ಅವರೆಲ್ಲ ಹೆಂಗೆ ಮಾಡ್ಯಾರ. ನಾವು ಇವತ್ತು ಮನೆಗೊಬ್ಬರು ಅಂಬೇಡ್ಕರು, ಮನೆಗೊಬ್ಬರು ಜಗಜೀವನ್ ರಾಮ್ ಅಂತಾರೆ ಹುಟ್ಟಿ ಇವತ್ತು ನಾವು ಎಲ್ಲ ಇವತ್ತು ಯಾವುದು ದಲಿತ ಕೇಳಿರ್ಬೋದು, ಇವತ್ತು ಹಿಂದುಳಿದ ವರ್ಗ ಯಾರೇ ಇರ್ಬೋದು ಅಂಥವ್ರಿಗೆ ನಾವು ಸವಲತ್ತನ್ನು ಕೊಡಿಸೋದು. ಯಾಕಂತಂದ್ರೆ ನಾವು ಒಬ್ಬರ ಎಜುಕೇಷನ್ ಕಲಿತು ನಾವಷ್ಟೇ ಮುಂದೆ ಬಂದ್ರಲ್ಲ, ಇವತ್ತು ಎಲ್ಲರನ್ನೂ ಎಜುಕೇಷನ್ ಕಲಿಸೋದಿರ್ಬೋದು, ನಮ್ಮ ಹಕ್ಕುಗಳು ಕೇಳೋದಿರ್ಬೋದು, ಸರ್ಕಾರದ ಸವಲತ್ತುಗಳು ಇವತ್ತೇನಾಗಿತ್ತು ಅಂತಂದ್ರೆ ಕೆಲವೊಂದು ಕಡೆ ಕೆಲವಷ್ಟು ಮಂದಿಗೆ ಅಷ್ಟೇ ಆಗ್ತವೆ. ಯಾಕಂತಂದ್ರೆ ಯಾರೋ ಒಬ್ಬರು ಹೇಳಿದಕ್ಕೆ ಅಷ್ಟೇ ಸೂಚನೆ ಮಾಡಿ
ಅವರು ಬೇಕಾದ್ರೆ ಎಷ್ಟ ಕೊಡ್ತಾರೆ, ಆದರೆ ಕಟ್ಟ ಕಡೆ ಬಡವರಿಗೆ ಅದು ಮುಟ್ಟೋದು ಕಷ್ಟ. ಹಾಗಾಗಿ ತಾವೆಲ್ಲರೂ ಇವತ್ತು ಮಾಡಿ ಆನಂತರ ಕಾಲು ಹಿಡಿಯೋದೇನು ಹೇಳಿದ್ರಲ್ಲಿ ಯಡಿಯೂರಪ್ಪ ರಮಣ್ಣರು, ಅದು ಅವತ್ತಿಗೆಲ್ಲ ಇವತ್ತಿನ ಐತಿ. ಒಂದು ಕಟ್ಟ ಪಂಚಾಯತಿ ಮೆಂಬರ್ ಆದ್ರೆ 2ನೇ ಸತಿ ನಿಮ್ಗೆ ಕರ್ಸೋಕೆ ಭಾಳ ಪ್ರಯತ್ನ ಮಾಡ್ತಾರೆ, ರೊಕ್ಕ ಕೊಟ್ಟು ಪ್ರಯತ್ನ ಮಾಡ್ತಾರೆ. ಮತ್ತು ಒಬ್ಬವನ್ನ ಅವನ್ನ ಸಂಭಾಯ್ತಿದ್ದವನ್ನ ಅವ್ನ ತಿಳುವಳಿಕಿದ್ದವನ್ನ ಎತ್ತಕ್ಕೆ ಪ್ರಯತ್ನ ಮಾಡ್ತಾರೆ. ದಯಮಾಡಿ ನೀವು ಹಂಗಾಗ್ಲಾರ್ದ ಯಾರು ಮುಂದೆ ಹೋಗ್ತಾರೋ ಅವ್ರು ಮುಂದೆ ಬಿಡ್ರಿ, ನೀವು ಬೆಳೀರಿ, ಅವ್ರನ್ನೂ ಬೆಳೆಸ್ರಿ. ದಯಮಾಡಿ ಒಕ್ಕಟ್ಟಿರಿ, ಎಲ್ಲೇ ಇರಲಿ ಏನೇ ಇರಲಿ. ನಮ್ಮನಂತ ಒಂದು ಬಟ್ಟೆ ನಮ್ಮ ಥರ ಕಳ್ಕೊಂಡು ಯಾರು ಮಾಡ್ಬಿಡ್ರಿ, ಎಲ್ಲರೂ ಒಕ್ಕಟ್ಟಾಗಿರಿ. ಮತ್ತು ಅವ್ರು ಏನು ಹಾಕಿಕೊಟ್ರೆ ಆ ದಾರಿ ಒಳಗೆ ನಾವು ನೀವು ಎಲ್ಲರೂ ನಡೆಯೋಣ, ಎಲ್ಲ ಸರ್ಕಾರ ಸೌಲಭ್ಯ ತಗೋಣ ಅಂತೇಳಿ ಜನ್ಮ. ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷರು ಆದ ಲೀಲಾವತಿ ಮೋಥೋಳ, ಉಪಾಧ್ಯಕ್ಷರು ಆದ ಮಂಜುಳಾ ಕಲ್ಮನಿ, ತಾಲೂಕು ಪಂಚಾಯತ್ ಇಒ ಸಂತೋಷ್ ಪಾಟೀಲ್ ಬಿರಾದರ್, ಸಮಾಜ ಕಲ್ಯಾಣ ಇಲಾಖೆ ನಿಲಯ ಪಾಲಕ ವಿಜಯ್ ಕುಮಾರ್, ವಿವಿಧ ಇಲಾಖೆ ಅಧಿಕಾರಿಗಳು ಹಾಗೂ ದಲಿತ ಮುಖಂಡರು ಆದ ರಾಮಣ್ಣ ಬಂಕದಮನಿ, ಯಮನೂರಪ್ಪ ಗೊರ್ಲೆಕೊಪ್ಪ, ಪರಶುರಾಮ್ ಸಂಕ್ರನ್ನವರ್, ರಮೇಶ್ ಶಾಸ್ತ್ರಿ, ಶಿವಪ್ಪ ಭಂಡಾರಿ, ಬಸವರಾಜ ಬೂದಗುಂಬ, ಭೀಮಣ್ಣ ಗುಡದಳ್ಳಿ, ನಿಂಗಪ್ಪ ಗೊರ್ಲೆಕೊಪ್ಪ, ಮಹಂತೇಶ್ ಆರು ಬೆರಳಿನ, ಲಕ್ಷ್ಮಣ್ ಬಾರಿಗಿಡದ, ಮಲ್ಲಿಕಾರ್ಜುನ್ ಗೊರ್ಲೆಕೊಪ್ಪ, ಶಂಕರ್ ಭಂಡಾರಿ, ಲಕ್ಷ್ಮಣ್ ಕಾಳಿ, ನಿಂಗರಾಜ್ ಅಪ್ಪು, ವೀರೇಶ್ ಭಂಡಾರಿ, ಶ್ರೀಧರ್ ಭಂಡಾರಿ ಮತ್ತಿತರರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.